ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ವಿರುದ್ಧ ಪರಿಶಿಷ್ಟ ಜನರ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಅಧ್ಯಕ್ಷ ಲೋಲಾಕ್ಷ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೋಲಾಕ್ಷ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿ ರಾಜ್ಯ ಸರ್ಕಾರ ಏಕಸದಸ್ಯ ಆಯೋಗ ರಚಿಸಿತ್ತು. ಇದರ ಮುಖ್ಯಸ್ಥರಾಗಿದ್ದ ಎಚ್.ಎನ್. ನಾಗಮೋಹನ್ ದಾಸ್ ಕ್ರೈಸ್ತ ಅಥವಾ ಇಸ್ಲಾಂ ಧರ್ಮಗಳಿಗೆ ಮತಾಂತರಗೊಂಡ ಪರಿಶಿಷ್ಟರ ಕುರಿತಾದ ಪ್ರಶ್ನೆಗೆ ಉತ್ತರಿಸಿ, ಕ್ರೈಸ್ತ ಅಥವಾ ಇಸ್ಲಾಂಗೆ ಸೇರಿದ್ದೇವೆ ಎಂದು ಪ್ರಮಾಣ ಪತ್ರ ತೆಗೆದುಕೊಂಡಿದ್ದರೆ 101 ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬರುವುದಿಲ್ಲ ಎಂದಿದ್ದರು. ಆದರೆ ಒಂದು ವೇಳೆ ಹೊರಗಡೆ ಆಚರಣೆಗೆ ನಾವು ಕ್ರೈಸ್ತರು ಆದರೆ ಸರ್ಕಾರದ ಅನುಕೂಲಗಳನ್ನು ಪಡೆಯುವುದಕ್ಕೆ ಸರ್ಕಾರಿ ದಾಖಲೆಗಳಲ್ಲಿ ನಾನು ಪರಿಶಿಷ್ಟ ಜಾತಿಯಂತಲೇ ಮುಂದುವರಿಸುತ್ತೇನೆ ಎಂದು ಉಪಜಾತಿಯನ್ನ ಬರೆಹಿಸಿದರೆ ಸಮೀಕ್ಷೆಗೆ ಒಳಪಡಿಸುವುದಾಗಿ ಹೇಳಿಕೆ ನೀಡಿದ್ದರು. ಈ ಹೇಳಿಕೆ ಅತ್ಯಂತ ಆಘಾತಕಾರಿ ಹಾಗೂ ಸಂವಿಧಾನ ವಿರೋಧಿ ಹಾಗೂ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ಪದ್ಮನಾಭ, ಲಕ್ಷ್ಮಣ್ ಕಾಂಚನ್, ಅನಿಲ್ ಕುಮಾರ್ ಕಂಕನಾಡಿ, ಸಜಿನಿ ಕುಳಾಯಿ ಉಪಸ್ಥಿತರಿದ್ದರು. ನಾವು ಆ ಸಲ ದೂರು ಕೊಟ್ಟ ಕಾರಣಕ್ಕಾಗಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ರು. ಅವರು ಕೂಡ ಭೇಟಿ ಮಾಡಿ ಮಾತಾಡಿದ್ರು ADGP. ಅವರಿಗೆ ನಾವು ಹೇಳಿದೆ, ನಥಿಂಗ್ ಡೂಯಿಂಗ್, ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ, ನಮ್ಗೆ ಯಾರ ಮಸಿ ಏನು ಬೇಕಾಗಿಲ್ಲ, ಕಾನೂನು ಏನಿದೆ ಅದನ್ನು ಜಾರಿ ಮಾಡಿ ಅಷ್ಟೇ ಸಾಕು, ಕಾನೂನು ಮಾಡಲಿಕ್ಕೆ ಸರ್ಕಾರ ಮಾಡ್ತವೆ, ನೀವು ಜಾರಿ ಮಾಡಿ ಅಂತ ಅವರನ್ನು ಕೇಳಿದ್ದೆವು ನಾವು. ಅವರು ಕಾನೂನನ್ನು ಜಾರಿ ಮಾಡಿಲ್ಲ, ಅವರು ಸಮಾಜ ಕಲ್ಯಾಣ ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಾಸ್ಟ್ ವೆರಿಫಿಕೇಷನ್ನ ಪ್ರೋಸೆಸ್ಸಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಅಪೆಲೇಟ್ ಅಥಾರಿಟಿ, ಅಕ್ರಮ ಜಾತಿ ಪತ್ರ ಇಂಥದ್ದನ್ನೆಲ್ಲ ಇತ್ಯರ್ಥ ಮಾಡುವ ಅಪೆಲೇಟ್ ಅಥಾರಿಟಿ ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರ್ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಇದು ನಿರ್ದಿಷ್ಟವಾಗಿ ಒಂದು ಕ್ರಿಮಿನಲ್ ಪ್ರಕರಣ ಆಗಿರುವುದರಿಂದ ಆ ಅಪರಾಧಕ್ಕೆ ಅವರು FIR ಮಾಡಿಸಬೇಕಾಗಿತ್ತು, ಅವರು ಮಾಡಲಿಲ್ಲ. ಇದರ ನಂತರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡಿದ ನಂತರ 22 ಆಗಸ್ಟ್ 2025ರಂದು ರಾಜ್ಯ ಹಿಂದುಳಿದ ಆಯೋಗ ಹಿಂದುಳಿದ ಜಾತಿಗಳ ಒಂದು ದೊಡ್ಡ ಪಟ್ಟಿಯನ್ನು ಸಮೀಕ್ಷೆಗಾಗಿ ಬಿಡುಗಡೆ ಮಾಡಿತು. ಆ ಪಟ್ಟಿಯಲ್ಲಿ ಕೂಡ ಹಿಂದುಳಿದ ವರ್ಗಗಳ ಆಯೋಗ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಅದರಲ್ಲಿ ನೋಡಿ, ಆದಿ ಆಂಧ್ರ ಕ್ರಿಶ್ಚಿಯನ್ ಹೇಳಿದೆ, ಆದಿ ದ್ರಾವಿಡ ಕ್ರಿಶ್ಚಿಯನ್ ಹೇಳಿದೆ, ಆದಿ ಕರ್ನಾಟಕ ಕ್ರಿಶ್ಚಿಯನ್ ಹೇಳಿದೆ, ಹೊಲೆಯ ಕ್ರಿಶ್ಚಿಯನ್ ಇದೆ, ಬಂಜಾರ ಕ್ರಿಶ್ಚಿಯನ್ ಇದೆ. ಅಂದರೆ ನಾನು ಹೇಳೋದು ಪಟ್ಟಿ ದೊಡ್ಡದಿದೆ. ಇದು ಗೊತ್ತಿದ್ದು ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇಂಥ ಒಂದು ಅಪರಾಧವನ್ನು ಮಾಡಿರುವುದು ಇದು ಅಕ್ಷಮ್ಯ ಅಪರಾಧ. ಯಾರೋ ಗೊತ್ತಿಲ್ಲದ ಯಾರೋ ಸಾಮಾನ್ಯ ಜನ ಮಾತಾಡಿದ್ರೆ ಅದು ಬೇರೆ ವಿಷಯ. ಇದು ಅವರ ಹೇಳಿಕೆಯಿಂದಾಗಿ ಸುಮಾರು 60,000 ಸರ್ಕಾರಿ ನೌಕರರು ಈ ಮಾಹಿತಿ ಕಲೆಕ್ಟ್ ಮಾಡುವಾಗ ತಪ್ಪಾಗಿ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ.